ಸರ್ ಹೇಳಿ ಸರ್, ಏನು ಪ್ರತಿಭಟನೆ, ಏನು ಬೇಡಿಕೆ? ಸರ್, ದೈಹಿಕ ಶಿಕ್ಷಣ ಶಿಕ್ಷಕರು ಈ ರಾಜ್ಯದಲ್ಲಿ ಸುಮಾರು ವರ್ಷಗಳ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮದೊಂದೇ ಸಮಸ್ಯೆ ಬಹುಮುಖ್ಯವಾಗಿ ದೈಹಿಕ ಶಿಕ್ಷಣ ಶಿಕ್ಷಕರು ಮತ್ತು ಸಹ ಶಿಕ್ಷಕರಿಂದ ತಾರತಮ್ಯ ಆಗ್ತಾ ಇದೆ. ನೇಮಕಾತಿ ವಿಧಾನ ಒಂದಿದೆ, ವೇತನ ಒಂದೇ ಇದೆ, ಪದವಿ ಒಂದೇ ಇದೆ, ಎಲ್ಲವಂತೂ ಒಂದೇ ಇದ್ದರೂ ಸಹ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಪ್ರೊಫೆಸರ್ ಎಲ್ಲಾರ ವೈದ್ಯನಾಥನ ವರದಿ ಅನುಷ್ಠಾನ ಮುಖ್ಯ ಶಿಕ್ಷಕರ ಕೊಡ್ತಾ ಇದೆ. ಸರ್ಕಾರ ಆದೇಶ ಆಗಿದೆ. ಸರ್ಕಾರ ಆದೇಶ ಅದು ಸಹ ನಮ್ಮ ಇಲಾಖೆ ಅನುಷ್ಠಾನ ಮಾಡದೆ ವಿಳಂಬನೆ ತೋರ್ತಕ್ಕಂಥ ಇಡೀ ರಾಜ್ಯದ ದೈಹಿಕ ಶಿಕ್ಷಣ ಶಿಕ್ಷಕರ ಅಸಮಾನ. ಯಾಕಂದರೆ ರಾಜ್ಯದಲ್ಲಿ ಎಲ್ಲರೂ ಸಮಾನ ಅಂತಕ್ಕಂಥದ್ದನ್ನು ಸಾರ್ತಕ್ಕಂಥ ದೇಶ ನಮ್ಮದು. ಅಂಥದ್ರಲ್ಲಿ ದೇಶದಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕ ಮತ್ತು ಸಹ ಶಿಕ್ಷಕರಿಗೆ ಭೇದ ಭಾವ ಉಂಟು ಮಾಡಿ ಶಿಕ್ಷಕರ ನಡುವೆ ತಾರತಮ್ಯ ಅಂತಕ್ಕಂಥದ್ದು. ಆ ತಾರತಮ್ಯ ನಿಲ್ಲಬೇಕು. ಈಗೇನು ಸರ್ಕಾರ ಪ್ರೊಫೆಸರ್ ಎಲ್ಲಾರು ವೈದ್ಯನಾಥನ ವರದಿಯನ್ನು ಏನು ಅಂಗೀಕರಿಸಿ ಕ್ಯಾಬಿನೆಟ್ ಅನುಮೋದನೆ ಆಗಿ ಗೆಜೆಟ್ ನೋಟಿಫಿಕೇಶನ್ ಆಗಿ ಅದರಲ್ಲಿರ್ತಕ್ಕಂಥ 12 ಅಂಶಗಳನ್ನು ಜಾರಿಗೆ ತಂದು 13ನೇ ಅಂಶ ಆಗಿರ್ತಕ್ಕಂಥ ದೈಹಿಕ ಶಿಕ್ಷಣ ಶಿಕ್ಷಕರನ್ನು ಸಹ ಶಿಕ್ಷಕರಂದು ಸಹ ಪರಿಗಣಿಸಿದೆ. ಆದರೆ ಮುಂಬಡ್ತಿ ಸೇರಿರ್ತಕ್ಕ ಸೌಲಭ್ಯಗಳ ಅನುಷ್ಠಾನ ಆದೇಶ ಅಂತಕ್ಕಂಥದ್ದು ಮಾಡ್ತಾ ಇಲ್ಲ. ಆ ಆದೇಶ ಅಂತಕ್ಕಂಥ ಆಗಲೇಬೇಕಂತದ್ದನ್ನು ನಾವು ಒಂದು ಬೇಡಿಕೆ ಮಾಡ್ತೀವಿ. ರಾಜ್ಯಾದ್ಯಂತ ಇವತ್ತು ಸರ್ಕಾರಿ ಪ್ರೌಢಶಾಲೆ 4,900 ಜನ ಸೇವೆ ಮಾಡ್ತಿದ್ವಿ. ಪ್ರಾಥಮಿಕ ಶಾಲೆಯಲ್ಲಿ 7,000 ಜನ ದೈಹಿಕ ಶಿಕ್ಷಣ ಶಿಕ್ಷಕರಿದ್ವಿ. ಅನುದಾನಿತ ಶಾಲೆಯಲ್ಲಿ 8,000 ಜನ ದೈಹಿಕ ಶಿಕ್ಷಣ ಶಿಕ್ಷಕರಿದ್ವಿ. ಖಾಸಗಿ ಶಾಲೆಯಲ್ಲಿ 40,000 ಜನ ದೈಹಿಕ ಶಿಕ್ಷಣ ಶಿಕ್ಷಕರಿದ್ವಿ. ಪದವಿ ಪೂರ್ವ ಕಾಲೇಜುಗಳಲ್ಲಿ 6,000 ಜನ ದೈಹಿಕ ಶಿಕ್ಷಣ ಶಿಕ್ಷಕರು. ಒಟ್ಟು ರಾಜ್ಯಾದ್ಯಂತ 48,000 ದೈಹಿಕ ಶಿಕ್ಷಣ ಶಿಕ್ಷಕರು ಸರ್ಕಾರಿ ಅನುದಾನಿತ ಅನುದಾನ ರಹಿತ ಪ್ರಾಥಮಿಕ ಪ್ರೌಢ ಪದವಿ ಪೂರ್ವ ಕಾಲೇಜಲ್ಲಿ ಸೇವೆ ಅಂತಕ್ಕಂಥ ದೈಹಿಕ ಶಿಕ್ಷಣ ಶಿಕ್ಷಕರು. ನಂತರ ಏನು ಸರ್, ಇವತ್ತು ನಮ್ಮ ಸರ್ಕಾರ ಹೌದು ಸರ್ ಡೆಡ್ಲೈನ್ ಕೊಡ್ತೀವಿ. ಯಾಕಂದ್ರೆ ಈಗಾಗಲೇ ನಾವು ಹೋರಾಟಕ್ಕೆ ಬಂದಿಲ್ಲ, ಶಾಂತಿಯುತ ಮನವಿ ಮಾಡ್ಕೊಂಡು ಬಂದಿದ್ವಿ. ಪಕ್ಷ ಭೇದ ಬಿಟ್ಟು ನಮ್ಮೆಲ್ಲ MLCಗಳು ನಮ್ಮ ಪರವಾಗಿ ನಿಂತು ವಿಧಾನ ಪರಿಷತ್ವರೆಗೂ ಸಹ ನಮ್ಮ ಜೊತೆ ನಿಂತಿದ್ದಾರೆ. ಅವರ ಒಂದು ಸಹಕಾರಕ್ಕೆ ನಾವು ಕೃತಜ್ಞತೆಗಳು. ನಾವು ಕಳೆದ ಸಾರಿ ನಮ್ಮ ಮಾನ್ಯ ಸಚಿವರು ಒಂದು ಇದೇ ರಾಷ್ಟ್ರೀಯ ಕ್ರೀಡಾ ದಿನ ಸಂದರ್ಭದಲ್ಲಿ ನನಗೆ ಸ್ವಲ್ಪ ಅವಕಾಶ ಕೊಡಿ, ನಾನು ಮಾಡಿಕೊಡ್ತೀನಿ ಮಾತನ್ನು ಕೊಟ್ಟಿದ್ದು. 1 ವರ್ಷ ಅಂತಕ್ಕಂಥ ಆಯಿತು. ಇಲ್ಲಿ ತನಕ ನಮ್ಮ ಬೇಡಿಕೆ ಇಡಿರಲಿಲ್ಲ. ಅದಕ್ಕೆ ನಮ್ಮ ಶಿಕ್ಷಕರು ಕ್ರೀಡಾಕೂಟನೇ ಬಹಿಷ್ಕಾರ ಮಾಡಬೇಕಂತ ರಾಜ್ಯಾದ್ಯಂತ ಕ್ರೀಡಾಕೂಟ ನಿಲ್ಲಿಸಿದ್ರು. ಆದರೆ ಮಕ್ಕಳ ಹಿತದೃಷ್ಟಿ ನಾವು ರಾಜ್ಯ ಬಹಿಷ್ಕಾರ ಮಾಡೋದು, ದೇಶ ಬಹಿಷ್ಕಾರ ಮಾಡಲ್ಲ. ನಮ್ಮ ರಾಜ್ಯದ ಮಕ್ಕಳಿಗೆ ಅನ್ಯಾಯ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಮನವಿ ಮಾಡಿ ಕಪ್ಪು ಪಟ್ಟಿ ಕಟ್ಟಿ 1 ತಿಂಗಳಿಂದ ಕ್ರೀಡಾಕೂಟ ಮಾಡ್ತಾ ಇದ್ದೀವಿ. ಈ ಡೆಡ್ಲೈನ್ ಕೊಟ್ಟಿದ್ದೀವಿ, ಡೇಟಲ್ಲಿ ಮಾಡಿದ್ರು ಮುಷ್ಕರ ಮಾಡ್ತೀವಿ ಅಂತ. ಆದರೂ ನಮ್ಮನ್ನು ಸರ್ಕಾರ ಅಂತ ನಮ್ಗೆ ಆದೇಶ ಮಾಡಿಲ್ಲ. ಇವತ್ತು ಇಲ್ಲಿ ಮುಷ್ಕರ ಕುಂತಿದ್ದೀವಿ. ಒಂದು ದಿವಸ ಮೊದಲನೇ ಬಾರಿಗೆ ಮುಷ್ಕರ ಅಂತ ನಾವು ಮಾಡಿದ್ದೀವಿ. ಏನಾದರೂ ಬೇಡಿಕೆ ಈಡೇರಿಲ್ಲ ಅಂತಂದರೆ ಶಿಕ್ಷಕರ ದಿನಾಚರಣೆ ಬಹಿಷ್ಕಾರ ಮಾಡಬೇಕಾ ಅಥವಾ ಮುಂದೆ ಅನಿರ್ದಿಷ್ಟ ಅವಧಿ ಕುಂತ್ಕೊಬೇಕು? ಒಂದು ಡೆಡ್ಲೈನ್ ಕೊಟ್ಟು ಸರ್ಕಾರಕ್ಕೆ ಒಂದು 20 ದಿವಸನ 1 ತಿಂಗಳು ಅಂತ. ಯಾಕಂದ್ರೆ ನಮ್ಗೆ 1 ವಾರದ ಒಂದು ಬೇಡಿಕೆ. ಆ ನಿಟ್ಟಿನಲ್ಲಿ ಈಡೇರಿಲ್ಲ ಅಂದರೆ ಅನಿರ್ದಿಷ್ಟ ಅವಧಿ ಮುಷ್ಕರ ಅಂತ ನಾವು ಅನ್ಕೊಂಡು ಸಿದ್ಧವಾಗಿದ್ದೀವಿ. ಎಲ್ಲ ಕ್ರೀಡಾಕೂಟಗಳ ಬಹಿಷ್ಕಾರ ಮಾಡ್ತೀವಿ. ಸದ್ಯಕ್ಕೆ ಮಕ್ಕಳಿಗೆ ಅದೃಷ್ಟದ ಕ್ರೀಡಾಕೂಟ ಬಹಿಷ್ಕಾರ ಮಾಡ್ತಾರೆ. ಯಾಕಂದರೆ ನಮಗೆ ಅನ್ಯಾಯದ ಪರವಾಗಿಲ್ಲ, ಈ ಮಕ್ಕಳಿಗೆ ಅನ್ಯಾಯ ಮಾಡ್ಬೋದು. ಈ ಬಾರಿ ಒಂದು ವೇಳೆ ಅದನ್ನು ಹಾಗೆ ಕಂಟಿನ್ಯೂ ಮಾಡಿದ್ರೆ ಮುಂದೆ ಎಲ್ಲವನ್ನು ಬಹಿಷ್ಕಾರ ಮಾಡ್ತೀವಿ. ಬೀದಿನಲ್ಲಿ ಕುಂತ್ಕೊಬೇಕಾಗುತ್ತೆ. ನಾವು ಹೋರಾಟಕ್ಕೆ ಯಾವುದೇ ರೀತಿ ಹೋರಾಟಕ್ಕಂತೂ ನಾವು ಸಿದ್ಧವಾಗಿದ್ದೀವಿ. ಮುಖ್ಯವಾಗಿ ನೇಮಕಾತಿಗಳಾಗಬೇಕು. ಶಿಕ್ಷಕರು ಎಷ್ಟೋ ಜನ ಏನಾಗಿದೆ, ಸಾವಿರಾರು ವರ್ಷದಿಂದ ನೇಮಕಾತಿ ನಿಂತಾಗಲಾಗಿದೆ. ನಮಗಿಂತ ಮಕ್ಕಳಿಂದ ದೃಷ್ಟಿ ನೋಡಬೇಕು. ಶಾಲೆಗಳಲ್ಲಿ ಪಠ್ಯ ಪುಸ್ತಕ ಇದೆ, ಮತ್ತು ಪಾಠ ಬೋಧನೆ ಮಾಡಬೇಕು, ಮೌಲ್ಯ ಮಾಪನ ಯಾರು ಮಾಡ್ತಾರೆ? ಮಕ್ಕಳು ಟೀಚರ್ಸ್ ಇಲ್ಲ. ಆ ನೇಮಕಾತಿ ಅಂತಕ್ಕಂಥ ಮಾಡಬೇಕು, ಮುಂಬಡ್ತಿಗಳಂತ ಕೊಡಬೇಕಂತ ನಮ್ಮ ಬಹುಮುಖ್ಯವಾದಂಥ ಬೇಡಿಕೆ ಮಾಡಬೇಕು. ನನ್ನ ಹೆಸರು ಚೌಡಪ್ಪ ಅಂತ, ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರು. ಜಿಲ್ಲಾ ಮಟ್ಟ ಆಯ್ತು, ರಾಜ್ಯ ಮಟ್ಟ ಮುಗಿದಾಯ್ತು. ನಮ್ಮಿಂದ ಇಲಾಖೆಯಿಂದ ಆದೇಶ. ಅದು ಇದು ಒಂದು ಮಲತಾಯಿಯ ಧೋರಣೆ ಅಂತಕ್ಕಂಥ ಎಲ್ಲ ಒಂದು ಕಡೆ ನಮ್ಮ ಇಲಾಖೆಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕ ಅಂತಕ್ಕಂಥ ಸವಲತ್ತನ್ನು ತಡೆ ಇರೋ ರೀತಿಯಲ್ಲಿ ಸರ್ ಇಡೀ ರಾಜ್ಯಾದ್ಯಂತ ಸರ್ಕಾರಿ ಅನುದಾನ ರಹಿತ ಎಲ್ಲ ಶಾಲೆ ಕಾಲೇಜು ಸೇರ್ತಕ್ಕಂಥ ದೈಹಿಕ 45,000 ಜನ ಕೆಲಸ ಮಾಡ್ತಾರೆ. ನನ್ನ ಹೆಸರು ಚೌಡಪ್ಪ ಅಂತ, ರಾಜ್ಯಾಧ್ಯಕ್ಷ. ಸರಿಯಾಗಿ ಚೌಡಪ್ಪ ಹೆಸರು, ರಾಜ್ಯಾಧ್ಯಕ್ಷ, ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ. ಇವತ್ತು ಹೋರಾಟ ಹಮ್ಮಿಕೊಂಡಿರ್ತಕ್ಕಂಥದ್ದು ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಣ ಪ್ರಮುಖ ಬೇಡಿಕೆ ವಿಚಾರವಾಗಿ. ಮೊದಲನೇದಾಗಿ ಏನು ಪ್ರೊಫೆಸರ್ ಎಲ್ಲಾರು ವೈದ್ಯನಾಥನ ವರದಿಯನ್ನು ಸರ್ಕಾರ ನೇಮಕ ಮಾಡಿ ಆ ವರದಿ ಕೊಟ್ಟಿರ್ತಕ್ಕಂಥ ವರದಿಯನ್ನು ಪರಿಶೀಲಿಸಿ ಆದ ನಂತರ ಸರ್ಕಾರ ಅಂಗೀಕರಿಸಿ ಕ್ಯಾಬಿನೆಟ್ ಅನುಮೋದನೆ ಮಾಡಿ ಗೆಜೆಟ್ ನೋಟಿಫಿಕೇಶನ್ ಆದರೂ ಸಹ ಅದರಲ್ಲಿರ್ತಕ್ಕಂಥ 12 ಅಂಶಗಳನ್ನು ಸರ್ಕಾರ ಅನುಷ್ಠಾನ ಮಾಡಿ ಬಹುಮುಖ್ಯವಾಗಿರ್ತಕ್ಕಂಥ 13ನೇ ಅಂಶ ಏನಿದೆ, ದೈಹಿಕ ಶಿಕ್ಷಣ ಶಿಕ್ಷಕರನ್ನು ಸಹ ಶಿಕ್ಷಕರೆಂದು ಪರಿಗಣಿಸಿ ಸಹ ಶಿಕ್ಷಕರಿಗೆ ಸಿಗ್ತಕ್ಕಂಥ ಮುಖ್ಯ ಶಿಕ್ಷಕರ ಮುಂಬಡ್ತಿ ಸೇರಿದಂತೆ ಸೌಲಭ್ಯಗಳನ್ನು ನೀಡಬೇಕಂತಕ್ಕಂಥ ಒಂದು 13ನೇ ಅಂಶ ಇದೆ. ಅದನ್ನು ಸಹ ಶಿಕ್ಷಕರೆಂದು ಪರಿಗಣಿಸಿದ ಇಲಾಖೆ. ಆದರೆ ಮುಂಬಡ್ತಿಯಾಗಲಿ ಯಾವುದೇ ಬಡ್ತಿಗೆ ನೀಡದೆ ವಿಳಂಬ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಭರವಸೆ ಸಮಿತಿ ರಚನೆ ಆಯಿತು. ಭರವಸೆ ಸಮಿತಿಯಲ್ಲಿ 2018 ಅನುಮೋದನೆ ಮಾಡಲೇಬೇಕು ಅಂದ್ಕೊಡ್ತು. ಪ್ರತಿ ವರ್ಷ ವಿಧಾನ ಪರಿಷತ್ನಲ್ಲಿ ನಮ್ಮ ವಿಷಯವಾಗಿ ಪ್ರತ್ಯಾಭೇದ ಮಾಡ್ತಾ ಎಲ್ಲ ಶಾಸಕರು ಚರ್ಚೆ ಮಾಡ್ತಾರೆ.
ಇಲಾಖೆಯಿಂದ ಏನಿದೆ ಅಂತಿಮ ಹಂತದಲ್ಲಿದೆ, ಅಂತಿಮ ಹಂತದಲ್ಲಿ ಕೊಡ್ತಾ ಇದ್ರು. ಇಲ್ಲಿ ತನಕ ಆದೇಶ ಆಗದೆ ನಮಗೆ ಅಸಮಾನತೆ ಅಂತಕ್ಕಂಥ ಶಿಕ್ಷಕರ ನಡುವೆ ಉಂಟಾಗ್ತಾ ಇದೆ. ಯಾಕಂದ್ರೆ ನಮ್ಮನ್ನು ಕೀಳಾಗಿ ನೋಡ್ತಾ ಇದ್ದಾರೆ. ಇವತ್ತು ನಾನು 20 ವರ್ಷ ಸೇವೆ ಮಾಡಿದ್ದೀನಿ, ನನಗೆ ನೆನ್ನೆ ಬಂದಿರತಕ್ಕಂಥ ಶಿಕ್ಷಕರು ನನ್ನಕ್ಕಿಂತ ಮೇಲೆ ನಾನು ಕೆಳಗೆ ಅಂತಕ್ಕಂಥದ್ದು ಅಸಮಾನತೆ ಉಂಟಾಗ್ತಕ್ಕಂಥದ್ದು. ಈ ಅಸಮಾನತೆ ಹೋಗಬೇಕು, ಸಮಾನತೆ ಬರಬೇಕು. ಸರ್ಕಾರವೇ ಅಂಗೀಕರಿಸಿರ್ತಕ್ಕಂಥ ವರದಿಯನ್ನು ಇಲಾಖೆ ಅನುಷ್ಠಾನ ಯಾಕೆ ಮಾಡ್ತಾರೆ ಮಾಡಬೇಕಂತಕ್ಕಂಥ. ಇವತ್ತು ರಾಜ್ಯದಲ್ಲಿ ಮಕ್ಕಳ ಹಿತದೃಷ್ಟಿಯಿಂದ ಪಠ್ಯಪುಸ್ತಕ ಇಲಾಖೆ ಕೊಟ್ಟಿದ್ದಾರೆ. ಆ ಪಠ್ಯಪುಸ್ತಕ ಬೋಧನೆ ಮಾಡೋಕ್ಕೆ ಶಿಕ್ಷಕರಿಲ್ಲ. 50% ಶಿಕ್ಷಕರು ಸಹ ರಾಜ್ಯದಲ್ಲಿಲ್ಲ, ಕಾಲೇಜು. ಇನ್ನಿರ್ತಕ್ಕಂಥ 50% ಶಿಕ್ಷಕರು ಏನಾಗ್ತಾ ಇದೆ, ಇಲಾಖೆ ಕ್ರೀಡಾಕೂಟ, ಪದವಿ ಪೂರ್ವ ಕಾಲೇಜು, ಪ್ರಾಥಮಿಕ, ಪ್ರೌಢ ಮತ್ತು ಹಿರಿಯ ಸಬಲೀಕರಣ ಮತ್ತು ಕ್ರೀಡಾಕೂಟ, ದಸರಾ ಕ್ರೀಡಾಕೂಟ, ಪೊಲೀಸ್ ಆಗಿ ಎಲ್ಲ ಕ್ರೀಡಾಕೂಟಗಳಲ್ಲಿ ಬಿಜಾಗಿ ಆ ಇರ್ತಕ್ಕಂಥ ಶಿಕ್ಷಕರು ಸಹ ಮಕ್ಕಳಿಗೆ ನ್ಯಾಯ ಒದಗಿಸೋಕ್ಕಾಗ್ತಾ ಇಲ್ಲ. ಆ ಮಕ್ಕಳು ಪಠ್ಯದಿಂದ ವಂಚಿತ ಆಗ್ಬಾರ್ದು. ಮತ್ತು ಎಷ್ಟೋ ಜನ ನಿರುದ್ಯೋಗಿಗಳಿದ್ದಾರೆ, ಅವ್ರು ನೇಮಕಾತಿ ಮಾಡ್ತಕ್ಕಂಥದ್ದು. ಈ ಮೂರನೇದಾಗಿ ಬಹುಮುಖ್ಯವಾಗಿ ಏನಾಗಿದೆ, ಈ ರಾಜ್ಯದಲ್ಲಿ ಡಿ ಗ್ರೂಪ್ಗೆ ಕೆಲಸಕ್ಕೆ ಹೊರೆ ಬರೋದಿಲ್ಲ, ಯಾವುದು ಅನುದಾನದ ಹೊರೆ ಬರೋದು. ನೇಮಕಾತಿ ಒಂದು ಬಿಟ್ಟರೆ ಇನ್ನೆಲ್ಲವೂ ಅನುಷ್ಠಾನ ಮಾಡ್ತಕ್ಕಂಥ 1 ರೂಪಾಯಿ ಖರ್ಚು ಬರೋದಿಲ್ಲ. ಅದು ಎಲ್ಲೋ ಒಂದು ಕಡೆ ಇಲಾಖೆ ನಮ್ಮನ್ನು ತಾರತಮ್ಯ ನೋಡಿ ಇಲಾಖೆಯಿಂದ ಆದೇಶ ಆಗ್ತಾ ಇಲ್ಲ. ಅದಕ್ಕೆ ಇಲಾಖೆಯನ್ನು ಒತ್ತಡ ಹಾಕೋದಕ್ಕೆ ಇವತ್ತು ಮುಷ್ಕರ ನಂಬ್ಕೊಂಡಿದ್ವಿ. ಯಾಕಂದರೆ ಮಕ್ಕಳ ಕ್ರೀಡಾಕೂಟವನ್ನೇ ಬಹಿಷ್ಕಾರ ಮಾಡಬೇಕಿದ್ದು ಇಡೀ ರಾಜ್ಯದಂತ ಒತ್ತಡ ಬಂತು, ನಿಲ್ಲಿಸಿದ್ವಿ. ಆದರೂ ಮಕ್ಕಳ ಹಿತದೃಷ್ಟಿಯಿಂದ ನಾವು ಕ್ರೀಡಾಕೂಟ ನಿಲ್ಲಿಸಿಲ್ಲ. ಕಪ್ಪು ಪಟ್ಟಿ ಕಟ್ಟಿ ಕ್ರೀಡಾಕೂಟ ಮಾಡಿ ಡೇಟ್ ಕೊಟ್ಟಿದ್ವಿ. ಇಲ್ಲಿಗೂ ಸರ್ಕಾರ ಇದಾಗಿಲ್ಲ. ಇವತ್ತು ನಮ್ಮ ಬೇಡಿಕೆಯನ್ನು ಈಡೇರಿಸದೆ ಹೋದರೆ ಮುಂದಿನ ದಿನ ಶಿಕ್ಷಕರ ದಿನಾಚರಣೆ ಆಗಿರ್ಬೋದು ಅಥವಾ ಮುಂದಿನ ದಿನದಲ್ಲಿ ಇದೇ ಫ್ರೀಡಮ್ ಪಾರ್ಕಲ್ಲೇ ನಮ್ಮ ಬೇಡಿಕೆ ಈಡೇರೋ ತನಕ ಅನಿರ್ದಿಷ್ಟಾವಧಿ ಮುಷ್ಕರ ಅಂತಕ್ಕಂಥ ನಾವು ಮಾಡ್ತೀವಿ. ಆ ನಿಟ್ಟಲ್ಲಿ ಇವತ್ತೊಂದು ನಿರ್ಧಾರಕ್ಕೆ ಬಂದಿದ್ದೀವಿ ಸರ್. ಥ್ಯಾಂಕ್ ಯು ಸರ್.